ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲಷ್ಕರ್ ಎ ತೊಯ್ಬಾದ ಬ್ರೇನ್ ಈಗ ಫಿನಿಶ್ ಆಗಿದೆ. ಅಷ್ಟು ದೊಡ್ಡ ಸುದ್ದಿ, ಬ್ರೇಕಿಂಗ್ ನ್ಯೂಸ್ ಪಾಕಿಸ್ತಾನದ ಒಳಗಡೆಯಿಂದ ಬರ್ತಾ ಇದೆ. ಲಷ್ಕರ್ ಎ ತೊಯ್ಬಾದ ಬ್ರೇನ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ವಿಕೆಟ್ ಈಗ ಬಿದ್ದಿರೋದು ಬಿಗ್ ಬ್ರೇಕಿಂಗ್ ನ್ಯೂಸ್. ಜೊತೆಗೆ ಭಾರತದಲ್ಲಿ ಎಂಥ ದಾಳಿಯ ರೂವಾರಿ ಈ ವ್ಯಕ್ತಿ, ಎಲ್ಲವನ್ನು ನೋಡ್ತಾ ಹೋಗೋಣ. ಅದರ ಜೊತೆಗೆ TCS ಲವ್ ಜಿಹಾದ್ ಕೇಸ್ಗೆ ಸಂಬಂಧಪಟ್ಟಂತೆ ಭರ್ಜರಿ ಲಿಂಕ್ ಒಂದು ಓಪನ್ ಆಗಿದೆ. ಇಲ್ಲಿ ಏನೇನು ಅನುಮಾನ ಪ್ರಶ್ನೆಗಳಿದ್ವಲ್ಲ ಎಲ್ಲದಕ್ಕೂ ಉತ್ತರ ಸಿಗ್ತಾ ಇದೆ. ಇವರ ಕನೆಕ್ಷನ್ ಇದ್ದಿದ್ದು ಯಾರ ಜೊತೆ ಡೈರೆಕ್ಟ್ ಆಗಿ ಅನ್ನೋದು ಈಗ ಬೆಚ್ಚಿ ಬೀಳಿಸುವ ಮಾಹಿತಿಯೇ ಹೊರಗಡೆ ಬರ್ತಾ ಇದೆ. 1 by 1 ಇಡ್ತಾ ಹೋಗ್ತೀವಿ. 2 ಅತ್ಯಂತ ಮಹತ್ವದ ಸುದ್ದಿಗಳನ್ನೇ ಮುಂದೆ ಇಡ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಆಮೀರ್ ಹಮ್ಜಾ LAT ಫೌಂಡರ್ ಮೆಂಬರ್ 17 ಜನ ಸೇರಿ ಲಷ್ಕರ್ ಎ ತೊಯ್ಬಾವನ್ನು ಶುರು ಮಾಡಿದ್ದು. ಹಫೀಜ್ ಜೊತೆಗೆ ಇದ್ದಂತಹ ಆ 17 ಮಾಸ್ಟರ್ ಮೈಂಡ್ಗಳು, 17 ಆಧಾರ ಸ್ತಂಭಗಳು ಈ ಉಗ್ರ ಸಂಘಟನೆಗೆ. ಅದರಲ್ಲಿ ಪ್ರಮುಖ ಈ ಅಮೀರ್ ಹಮ್ಜಾನನ್ನು ಲಷ್ಕರ್ ಎ ತೊಯ್ಬಾದ ಬ್ರೇನ್ ಅಂತ ಕರೆಯಲಾಗ್ತಾ ಇತ್ತು. ಯಾಕೆ ಬ್ರೇನ್ ಅಂತ ಕೇಳಿದ್ರೆ, ಆತ ತುಂಬ ಚೆನ್ನಾಗಿ ಬರೀತಾ ಇದ್ದ. ಮ್ಯಾಗ್ಝಿನ್ ಎಡಿಟರ್ ಆಗಿದ್ದ. ಲಷ್ಕರ್ ಎ ತೊಯ್ಬಾದ ಮುಖವಾಣಿಯ ಎಡಿಟರ್. ದೊಡ್ಡ ದಾಳಿ ರೂವಾರಿಯಾಗಿದ್ದ. ಭಾರತದಲ್ಲಿ ಒಂದು ಭಯಂಕರ ದಾಳಿ, ಭಾರತವನ್ನು ಬೆಚ್ಚಿ ಬೀಳಿಸಿದ್ದಂತಹ ಭಯಂಕರ ದಾಳಿಯಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡವನಾಗಿದ್ದ. ಅವನ ವಿಕೆಟ್ ಬಿದ್ದಿದೆ. ಈಗ ಒಂದು ಪತ್ರಿಕಾ ಕಚೇರಿಯಿಂದ ಹೊರಗಡೆ ಬರ್ತಿರೋವಾಗ ಹೊಡೆದು ಹಾಕಿದ್ದಾರೆ. ಮಿಸ್ ಆಗಿದ್ದ ವಿಕೆಟ್ ಇದು. ಕಳೆದ ಮೇ ತಿಂಗಳಲ್ಲಿ ಇದೇ ರೀತಿ ಟಾರ್ಗೆಟ್ ಆಗಿ ಸೈಡ್ಗೆಲ್ಲೋ ಕೈಗೋ ಕಾಲ್ಗೋ ಬಿದ್ದು ಬದುಕೊಂಡ್ಬಿಟ್ಟಿದ್ದ. ಅನ್ನೌನ್ ಗನ್ ಮ್ಯಾನ್ಗಳ ಕೈ ಚಳಕ ಒಂಚೂರು ಕೂದಲೆಳೆಯಲ್ಲಿ ಮಿಸ್ ಆಗಿ ಹೋಗಿತ್ತು. ಈಗ ಎಡಬಿಡದೆ ಆತನನ್ನು ಮತ್ತೆ ಹೊಡೆದಿದ್ದಾರೆ. ಹೆಂಗೆ ಹೊಡೆದಿದ್ದಾರೆ ಅಂದರೆ ಆಲ್ಮೋಸ್ಟ್ ಆತ ಫಿನಿಶ್ ಆಗಿದ್ದಾನೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆತನ ಸಾವಿನ ಸುದ್ದಿ ಬರುತ್ತೆ. ಅಷ್ಟು ದೊಡ್ಡ ವಿಕೆಟ್ ಈಗ ಬಿದ್ದಿರೋದು. ಆತ ಫಿನಿಶ್ ಅಂತಾನೆ ಹೇಳ್ತಿರೋದು. ಬಟ್ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ರೀತಿ ಪಾಕಿಸ್ತಾನ ಪ್ರಯತ್ನ ಮಾಡ್ತಿದೆ. ಸಾವಿನ ಸುದ್ದಿಯನ್ನು ಹೊರಗೆ ಬಿಡೋದು ಲೇಟು ಪಾಕಿಸ್ತಾನ, ಸಾಮಾನ್ಯವಾಗಿ ಗೊತ್ತಿರುತ್ತೆ ನಿಮಗೆ. ಸೊ ಒಂದು ದೊಡ್ಡ ವಿಕೆಟು, ಲಷ್ಕರ್ ಎ ತೊಯ್ಬಾದ ಬಹುದೊಡ್ಡ ವಿಕೆಟು. ಬ್ರೇನ್ ಈತ. ಈಗಾಗಲೇ ಹೇಳಿದ ಹಾಗೆ ಈತನ ಒಂದೊಂದು ಸ್ಪೀಚ್ಗೆ ಎಂಥ ಡಿಮ್ಯಾಂಡ್ ಅಂದರೆ, ಈತ ಹೋದಲ್ಲಿ ಬಂದಲ್ಲಿ ಕಡಿಮೆ ಅಂದರೂ 100 ಜನರನ್ನು ಒಂದು ವಿಸಿಟಲ್ಲಿ ರಿಕ್ರೂಟ್ ಮಾಡ್ಕೊಂಡು ಬರ್ತಿದ್ದ. ಅಂತಹ ಹ್ಯಾಂಡ್ ಈತ ಲಷ್ಕರ್ ಎ ತೊಯ್ಬಾದಲ್ಲಿ. ಯುವಕರನ್ನು ಸೆಳೆಯುವಲ್ಲಿ, ಬ್ರೈನ್ ವಾಶ್ ಮಾಡುವಲ್ಲಿ ಸಿಕ್ಕಾಪಟ್ಟೆ. ಈತ ಒಂದು ಮಾತು ಹೇಳಿದ್ರೆ ಸಾಕು, ಬೇರೆ ಬೇರೆ ದೇಶಗಳಿಂದ ಫಂಡಿಂಗ್ ಬರ್ತಿತ್ತು. ಹಾಗಾಗಿ ಲಷ್ಕರ್ ಎ ತೊಯ್ಬಾದ ಫೌಂಡರ್ ಮೆಂಬರ್ ಆಗಿರುವ ಈತ ಹಫೀಜ್ ಸಯದ್ಗೆ ದೊಡ್ಡ ಬಲವಾಗಿದ್ದ, ಆನೆ ಬಲವಾಗಿದ್ದ. ಈತನನ್ನು ಹೊಡೆದು ಹಾಕಿದ್ದಾರೆ. ತುಂಬ ಸೀನಿಯರ್ ಮೋಸ್ಟು, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡು, ಸಿಕ್ಕಾಪಟ್ಟೆ ಕುಖ್ಯಾತಿ. ಭಾರತದಲ್ಲಿ ಏನು ಮಾಡಿದ್ದ ಈತ ಅಂದರೆ 2005ರ ISC ಅಟ್ಯಾಕನ್ನು ಸಂಪೂರ್ಣ ಪ್ಲ್ಯಾನ್ ಮಾಡಿ ಯಶಸ್ವಿಯಾಗಿ ಎಕ್ಸಿಕ್ಯೂಟ್ ಮಾಡಿ ನಮ್ಮ ಪ್ರೊಫೆಸರ್ ಒಬ್ಬರನ್ನು ನಾವು ಕಳ್ಕೊಂಡಿದ್ವಿ ಬೆಂಗಳೂರಿನಲ್ಲಿ. ಹಿಂದೆಂದೂ ಕಂಡರಿಯದಂತಹ ಭಯೋತ್ಪಾದಕ ದಾಳಿ ಬೆಚ್ಚಿ ಬೀಳಿಸಿತ್ತು ಕರ್ನಾಟಕವನ್ನು, ಬೆಂಗಳೂರನ್ನು, ಇಡೀ ದೇಶವನ್ನು. ಸೊ ಬೆಂಗಳೂರು ದಾಳಿಯ ಮಾಸ್ಟರ್ ಮೈಂಡ್ ಇಷ್ಟು ವರ್ಷಗಳ ಬಳಿಕ, ಒಂದು ದಶಕ ಕಳೆದ ಮೇಲೆ ಸತತ 2ನೆಯ ಪ್ರಯತ್ನದಲ್ಲಿ ಕಡೆಗೂ ಫಿನಿಶ್ ಆಗಿರೋದು. ಥ್ಯಾಂಕ್ ಯು ಅನ್ನೌನ್ ಗನ್ ಮ್ಯಾನ್, ಭಾರತಕ್ಕೆ ಬೇಕಾದಂಥ ದೊಡ್ಡ ತಲೆಯನ್ನು ಉರುಳಿಸಿದ್ದಕ್ಕೆ ಅನ್ನುವಂತಹ ಕೂಗು ಈಗ ಮೊಳಗಿದೆ. ಆ ಅನ್ನೌನ್ ಗನ್ ಮ್ಯಾನ್ಗಳಿಗೆ ಏನು ದ್ವೇಷನೋ ಏನು ಕಥೆನೋ, ಒಟ್ಟಿನಲ್ಲಿ ಭಾರತಕ್ಕಂತೂ ಆಗಾಗ ಕಡಿಮೆ ಸುದ್ದಿಯಲ್ಲ ಇವರು ಕೊಟ್ಟಿರೋದು. 2 ಡಜನ್ ಮೀರ್ ಹೋಗಿದೆ. ಹತ್ತತ್ರ ಇನ್ನೇನು 3 ಡಜನ್ ಆಗೇ ಬಿಡತ್ತೆ. 25-26 ದಾಟ್ ಹೋಗಿದೆ. ಅಷ್ಟು ತಲೆಗಳನ್ನು ಉರುಳಿಸಲಾಗಿದೆ. ಈಗಂತೂ ಇದು ಮೇಜರ್ ಸೆಟ್ ಬ್ಯಾಕ್ ಲಷ್ಕರ್ ಎ ತೊಯ್ಬಾಗೆ, ಹಫೀಜ್ ಸಯದ್ಗೆ ಈ ಒಂದು ದಾಳಿ. ಹಾಗಾದರೆ ಈತ ಎಲ್ಲಿ ಬರ್ತಿದ್ದ? ಲಾಹೋರಲ್ಲಿ ಈತನ್ನು ಹೊಡೆದು ಹಾಕಿರೋದು. 2012ರಲ್ಲಿ ಈತನನ್ನು ಇಂಟರ್ನ್ಯಾಷನಲ್ ಟೆರರಿಸ್ಟ್ ಅಂತ ಅಮೆರಿಕ ಘೋಷಣೆ ಮಾಡುತ್ತೆ. ಅಂದರೆ US ಡೆಸಿಗ್ನೇಟೆಡ್ ಟೆರರಿಸ್ಟ್ ಈತ. ಹಮ್ಜಾ
ಸಿಕ್ಕಾಪಟ್ಟೆ ಅಟ್ಯಾಕ್ಗಳು. IRCದು ಮೇಜರ್ ಅವನೇ ಪ್ಲ್ಯಾನ್ ಮಾಡಿದ ಅಟ್ಯಾಕು. ಭಾರತದಲ್ಲಿ ಸಿಕ್ಕಾಪಟ್ಟೆ ದಾಳಿಗಳಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಆತನನ್ನು ತುಂಬ ಚೆನ್ನಾಗಿ ಕಾದು ಕುಳಿತು ಆ ಒಂದು ಪತ್ರಿಕಾ ಕಚೇರಿಗೆ, ಆತ ಬರಹಗಾರ, ಬುಕ್ಸು ಮ್ಯಾಗ್ಝಿನ್ಸು ಎಲ್ಲ ಬೆರಳ ತುದಿಯಲ್ಲಿ ಲಷ್ಕರ್ ಎ ತೊಯ್ಬಾದ ಒಂದು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದ ಆತ ಜನರನ್ನು ಸೆಳೆಯೋದಕ್ಕೆ. ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ನೇಮ್ ಫೇಮ್ ಈತನಿಗೆ. ಸೊ ಆತನನ್ನು ಒಂದು ಚಾನೆಲ್ ಈ ಕಚೇರಿ ಏನೋ ಒಂದು ಪತ್ರಿಕಾ ಕಚೇರಿಗೆ ಹೋಗಿ ಬರ್ತಾ ಇದ್ದ ಹಾಗೇ ಹೊಡೆದು ಹಾಕಿದ್ದಾರೆ. ವೆಹಿಕಲ್ ಒಳಗಡೆಯಿಂದನೇ ನಿರಂತರ ಗುಂಡಿನ ದಾಳಿ ಮಾಡಿ ಅನ್ನೋನ್ ಗನ್ ಮ್ಯಾನ್ಗಳು ಲಾಹೋರಲ್ಲಿ ಹೊಡೆದು ಬಿಸಾಕಿದ್ದಾರೆ. ಸೊ ಲಷ್ಕರ್ ಎ ತೊಯ್ಬಾದ ದೊಡ್ಡ ಕಂಬ ಒಂದು ಉರುಳಿ ಬಿದ್ದಿದೆ. ಇದು ಒಂದು ನ್ಯೂಸ. ಇನ್ನೊಂದು ಆಶ್ಚರ್ಯ ಆಗುತ್ತೆ ನಿಮಗೆ. TCSನ ಬಣ್ಣ ಬಯಲಾಗಿದೆ ನೋಡಿ. TCS ಲವ್ ಜಿಹಾದ್ ಕೇಸಲ್ಲಿ ನಿದಾ ಖಾನ್ ಈಕೆ HR ತಪ್ಪಿಸ್ಕೊಂಡ್ಲಲ್ಲ, ಆಕೆ ಯಾರ ಜೊತೆ ಲಿಂಕ್ ಗೊತ್ತಾ? ಡೈರೆಕ್ಟ್ಲಿ ಕನೆಕ್ಟೆಡ್ ಟು ರೆಡ್ ಫೋರ್ಟ್ ಬ್ಲಾಸ್ಟ್ ಕೇಸ್. ಡೆಲ್ಲಿ ಬ್ಲಾಸ್ಟ್, ದೇಶವನ್ನು ಬೆಚ್ಚಿ ಬೀಳಿಸಿದ್ದ ಡೆಲ್ಲಿ ಬ್ಲಾಸ್ಟ್. ಅದು ಒಂದು ಡೆಲ್ಲಿ ಬ್ಲಾಸ್ಟ್ ಆಗಿದ್ದು, ಬಟ್ ಅವತ್ತು ಅದೇ ದಿನ ಇಡೀ ದೇಶದಲ್ಲಿ ಸರಣಿ ಬ್ಲಾಸ್ಟ್ ಆಗೋದಿತ್ತು. ಹೆಂಗೆ ಪ್ಲ್ಯಾನ್ ಆಗಿತ್ತು ಅಂದರೆ ಎಷ್ಟು ಕೆ ಜಿ ಟನ್ ಗಟ್ಟಲೆ ಸ್ಫೋಟಕಗಳನ್ನು ನಮ್ಮ ರಕ್ಷಣಾ ಪಡೆಗಳು ವಶಪಡಿಸ್ಕೊಂಡ್ವು. ಮಿಂಚಿನ ಕಾರ್ಯಾಚರಣೆ, ದೇಶವ್ಯಾಪಿ, ಇಡೀ ದೇಶ ಕಂಗಾಲಾಗಬೇಕು ಅಂತಹದ್ದೊಂದು ದಾಳಿ ಪ್ಲ್ಯಾನ್ ಆಗಿತ್ತು. ಒಂದು ಮಾತ್ರ ಮಿಸ್ ಆಯಿತು. ರೆಡ್ ಫೋರ್ಟ್ ಬಳಿ ಅತ್ಯಂತ ಸುರಕ್ಷತೆ ಇರೋ ಕಡೆನೇ ಒಂದು ಕಣ್ ತಪ್ಪಿ ಅದೊಂದು ಬ್ಲಾಸ್ಟ್ ಆಗ ಅನಾಹುತ ಆಗೇ ಹೋಯ್ತು. ರೆಡ್ ಫೋರ್ಟ್ ಬ್ಲಾಸ್ಟ್ ನೆನಪಿದೆ ಅಲ್ವಾ? ಡೆಲ್ಲಿ ಕಾರ್ ಬ್ಲಾಸ್ಟ್. ಅಲ್ಲಿ ಡಾಕ್ಟರ್ ಶಾಹೀನ್ ಪಾತ್ರ ಏನು ಅನ್ನೋದು ನಿಮಗೆ ನೆನಪಿರಬಹುದು. ಆ ಡಾಕ್ಟರ್ ಶಾಹೀನ್ ಜೊತೆ ಈ ನಿದಾ ಖಾನ್ TCS HR ಮ್ಯಾನೇಜರ್ ಕನೆಕ್ಷನ್ ಇರೋದು ಈಗ ಗೊತ್ತಾಗ್ತಿದೆ. ಸೊ ಈಗ ಇನ್ವೆಸ್ಟಿಗೇಷನಲ್ಲಿ ಆ ಲಿಂಕ್ ಸಿಕ್ಕಿದ್ದು ಡೆಲ್ಲಿ ಬ್ಲಾಸ್ಟ್ ಇದಕ್ಕೂ ಪಾಕಿಸ್ತಾನದ ಕೈವಾಡ, ISI ಲಿಂಕು, ಲವ್ ಜಿಹಾದ್ ಲಿಂಕು, ಮಲೇಷ್ಯಾ ಲಿಂಕ್ ಕೂಡ ಸಿಕ್ಕಿದೆ. ಮಲೇಷ್ಯಾದಲ್ಲಿ ಕೂತಿರುವಂಥ ವ್ಯಕ್ತಿಯೊಬ್ಬ, ಆತ ಅಲ್ಲಿ ಟ್ರೈನಿಂಗ್ ಮಾಸ್ಟರು, ಈ ಜಿಹಾದ್ ಎಕ್ಸ್ಪರ್ಟು. ಮಲೇಷ್ಯಾದಲ್ಲಿ ಕೂತ್ಕೊಂಡು ಭಾರತದ ಟಾಪ್ ಕಂಪನಿಗಳನ್ನು ಟಾರ್ಗೆಟ್ ಮಾಡಿ, ಅಲ್ಲೊಂದು ಗ್ರೂಪ್ ಇರ್ತಿತ್ತಲ್ಲ, ಈಗ TCS ಅಲ್ಲಿ ಹೆಂಗಿತ್ತು ಜಿಹಾದ್ ಮಾಡೋದಕ್ಕೆ, ಅದೇ ಥರದ್ದೊಂದು ಗ್ರೂಪು. ಆ ಮೂಲಕ ಇಲ್ಲಿನ ಹಿಂದೂ ಹೆಣ್ಮಕ್ಳನ್ನು ಕಾಂಟ್ಯಾಕ್ಟ್ ಮಾಡೋದು. ಆಗಾಗ ಇಲ್ಲಿ ಏನಾಗ್ತಿತ್ತಂತೆ ಅಂದರೆ, ಮಲೇಷ್ಯಾ ಲಿಂಕ್ ಸಿಕ್ಕಿದೆ ನೋಡಿ, ಆಗಾಗ ಇಮ್ರಾನ್ ಅಂತ ಏನೋ ಹೆಸರು ಆತ್ನದು, ಮಲೇಷ್ಯಲ್ಲಿ ಕೂತಿರೋನು. ಇಲ್ಲಿ ಆಪ್ರೇಟಿಂಗ್ ಗ್ರೂಪ್ ಇತ್ತಲ್ಲ, ಈಗ ಅರೆಸ್ಟ್ ಆಗಿದ್ದಾರಲ್ಲ, ಅವರು ಎಲ್ಲ ಟೀಮ್ ಲೀಡರ್ಸ್ ಎಲ್ಲ ಇದ್ದರು. ಹಿಂದೂ ಹೆಣ್ಣು ಮಕ್ಕಳ ಜೊತೆಗೆ ಮಾತಾಡಿಸ್ತಿದ್ರು ಆಗಾಗ ಕಾಲ್, ವಾಟ್ಸ್ಯಾಪಲ್ಲಿ, ವಿಶೇಷವಾಗಿ ವಾಟ್ಸ್ಯಾಪ್ ಮೂಲಕವೇ. ಅವನು ವಿದೇಶದಲ್ಲಿದ್ದ, ಇಲ್ಲಿ ಕಮ್ಯುನಿಕೇಷನ್ ಆಗ್ತಿದ್ದು ವಾಟ್ಸ್ಯಾಪ್ ಅಲ್ವಾ. ಸೊ ಆಡಿಯೋ ವಿಡಿಯೋ ಕಾಲ್ ಎಲ್ಲ ಥರದಲ್ಲಿ ಕಾನ್ವರ್ಸೇಷನ್ ನಡೀತಿತ್ತು. ಏನಂತ, ನಿಮಗೆ ಮಲೇಷ್ಯಾದಲ್ಲಿ ಟಾಪ್ ಕಂಪನಿಯಲ್ಲಿ ಇಷ್ಟು ದೊಡ್ಡ ಸಂಬಳ, ಕೆಲಸ ಕೊಡಿಸ್ತೀನಿ ಅಂತ ಸುಮಾರು ಜನರನ್ನು ಮಾತಾಡಿಸಿರೋದೈತಾ. ಅಂದರೆ ಒಂದೇ ಸಲಕ್ಕೆ ನಂಬಿಕೆ ಬರಲ್ಲ ಅಂತ ಬೇರೆ ಬೇರೆ ರೀತಿಯಲ್ಲಿ ದೊಡ್ಡ ಪೊಸಿಷನ್ ಅಂತ ಕನ್ವಿನ್ಸ್ ಮಾಡೋದು. ಆಮೇಲೆ ಆ ಹೆಣ್ಣು ಮಕ್ಕಳನ್ನು ಮಲೇಷ್ಯಾಗೆ ಸಾಗಿಸೋದು ಪ್ಲ್ಯಾನ್ ಇತ್ತು. ಈಗಾಗಲೇ ಏನಾದರೂ ನಡೆದಿದೆಯಾ ಗೊತ್ತಾಗಬೇಕು. ಇನ್ವೆಸ್ಟಿಗೇಷನಲ್ಲಿ ಬೆಚ್ಚ ಬೀಳಿಸ್ತಿದೆ ಈ ಮಾಹಿತಿ ನೋಡಿ. ಒಂದು ಕಡೆ ಲವ್ ಜಿಹಾದ್, ಅವ್ರ ಹತ್ರ ನಮಾಜ್ ಮಾಡಿಸೋದು, ಅವ್ರ ಹತ್ರ ಅವ್ರಿಗೆ ಸಲ್ಲದ ಮಾಂಸವನ್ನು, ಯಾವ ಧರ್ಮ ದೇವರು ಅಂತ ಪೂಜಿಸತ್ತೋ ಅಂತಹ ಹಸುವಿನ ಮಾಂಸ ತಿನ್ನೋದಕ್ಕೂ ಫೋರ್ಸ್ ಮಾಡಿದ್ದಾರೆ ಅನ್ನೋದೆಲ್ಲ ಸುದ್ದಿಗಳು ಬರ್ತಿವೆ, ಕೇಳಿ ಬರ್ತಿವೆ ಎಲ್ಲ. ಇನ್ವೆಸ್ಟಿಗೇಷನಲ್ಲಿ ಏನೇನು ಅಂತ ನೋಡಿದ್ದೀವಿ. ಸೊ ಅದನ್ನ ತಿನ್ನೋಕೆ ಫೋರ್ಸ್ ಮಾಡೋದಿರಬಹುದು. ಮದುವೆ ಆಗಿರೋ ಹೆಣ್ಣು ಮಕ್ಕಳು ಇದ್ದಾರೆ, ಅವರನ್ನೂ ಕೂಡ ಹೀಯಾಳಿಸಿ ಏನೇನು ಯಾವ್ಯಾವ ರೀತಿ ಬ್ರೈನ್ ವಾಶ್ ಮಾಡಿದ್ದಾರೆ. ದೇವರನ್ನು, ಹಿಂದೂ ದೇವರುಗಳನ್ನು ಬೈದು ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿ ಹೆಂಗೆಲ್ಲ ಈ ಒಂದು ಟೀಮ್ ಕಾರ್ಯಾಚರಿಸಿತ್ತು. 7-8 ಜನ FIR ಯಾರ್ಯಾರು ಆಗಿದ್ದಾರೋ ಅದೆಲ್ಲ ಗೊತ್ತಲ್ವಾ. ಅವರು ಪದೇ ಇವ್ರ ಜೊತೆಗೆ ಮಲೇಷ್ಯಾದಲ್ಲಿ ಕೂತಿದ್ದ ಇಮ್ರಾನ್ ಜೊತೆಗೆ ಮಾತಾಡಿಸ್ತಾ ಇದ್ದಿದ್ದು, ಅಲ್ಲಿಗೆ ಸಾಗಿಸೋದು ಹೆಣ್ಮಕ್ಳನ್ನು. ಸೊ ಇದು ಮಾನವ ಕಳ್ಳ ಸಾಗಾಣೆ ಜಾಲವೋ ಅಥವಾ ಜಿಹಾದ್ನಲ್ಲಿ ಬೇರೆ ರೀತಿ ಪ್ಲ್ಯಾನು ಅನ್ನೋದೊಂದು ಡೌಟ್ ಇದೆ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ತಿದೆ. ಸೊ TCS ಲವ್ ಜಿಹಾದ್ ಕೇಸ್ ಈಗ ಬೆಚ್ಚಿ ಬೀಳಿಸುವಂಥ ಆಯಾಮವನ್ನು ಕೂಡ ಪಡ್ಕೊಳ್ತಾ ಇದೆ. ಬಾಂಬ್ ಬ್ಲಾಸ್ಟ್ ಲಿಂಕ್ ಅಂದರೆ ಇದು ಪಕ್ಕ ಪಾಕಿಸ್ತಾನದ ಕೈವಾಡ. ಅದರ ಜೊತೆಗೆ ಹಿಂದೂ ಹೆಣ್ಣು ಮಕ್ಕಳನ್ನು ಬೇರೆ ಬೇರೆ ದೇಶಗಳಿಗೆ ಸಾಗಿಸೋ ತನಕ ಪ್ಲ್ಯಾನ್ ಆಗಿತ್ತಂದರೆ ಏನು ಮಾಡಬೇಕೀಗ? ಯಾರ ಕೈಯಲ್ಲಿದೆ? ಇದೆಲ್ಲ ಸರಿ ಹೋಗಬೇಕಂದ್ರೆ ಫಸ್ಟ್ ನಾವು ಹೆಣ್ಣು ಮಕ್ಕಳು ಎಚ್ಚೆತ್ಕೊಂಡು, ಪೋಷಕರು ಎಚ್ಚೆತ್ಕೊಂಡು, ಇಂಥದ್ದು ನಡೀತಿರತ್ತೆ ಪ್ರಯತ್ನ.
ಆದರೆ ನಮ್ಮ ದೇಶವನ್ನು ಹೇಗೆಲ್ಲ ಟಾರ್ಗೆಟ್ ಮಾಡಲಾಗಿದೆ, ಏನು ನಡೀತಿದೆ ನಮ್ಮ ಸುತ್ತಮುತ್ತ ಅನ್ನುವ ರಿಯಾಲಿಟಿ ಅರ್ಥ ಮಾಡಿಕೊಂಡು ಮೈಯೆಲ್ಲ ಕಣ್ಣಾಗಿರಬೇಕಾಗಿರೋ ಸ್ಥಿತಿಯೂ ಇದೆ ಇವತ್ತು. ಒಂದು ಸರ್ಕಾರ ಅವರದ್ದು ಮೊದಲ ಜವಾಬ್ದಾರಿ, ಪ್ರತಿ ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಅದಕ್ಕೆ ಸ್ಕೂಲು, ಕಾಲೇಜು, ಯಾವುದೇ ಟ್ರೈನಿಂಗ್ ಸೆಂಟರು, ಜಿಮ್ ಸೆಂಟರು, ಇವಾಗ ಎಲ್ಲಿ ಅಂತ ಹೇಳೋಕ್ಕಾಗಲ್ಲ. ಏನು IT ಕಂಪ್ನಿಲೂ ನಡೆಯುತ್ತೆ, MNCಯಲ್ಲೂ ನಡೆಯುತ್ತೆ, ಒಂದು ಜಿಮ್ ಸೆಂಟ್ರಲ್ಲೂ ನಡೆಯುತ್ತೆ, ಎಲ್ಲೆಲ್ಲಿ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ಇಡೀ ಸಿಸ್ಟಮ್ ಜಾಗರೂಕತೆಯಿಂದ ಇರಬೇಕು. ಇನ್ನೊಂದು ವೈಯಕ್ತಿಕವಾದಂಥ ಒಂದು ಎಜುಕೇಷನ್, ಮನೆಯಲ್ಲಿ ಸಿಗಬೇಕಾದ ಎಜುಕೇಷನ್ನು ಮತ್ತು ಪ್ರೌಢ ಹೆಣ್ಣು ಮಕ್ಕಳು ತಿಳ್ಕೊಂಡು ಇರಬೇಕಾದಂಥ ವಿಚಾರ, ಇದು ತುಂಬ ಇಂಪಾರ್ಟೆಂಟ್. ನಮ್ಮ ಜಾಗರೂಕತೆಯಲ್ಲಿ ನಾವು ಇರಲೇಬೇಕು. ಇಲ್ಲಾಂದರೆ ಎಂತೆಂಥ ಸ್ಥಿತಿಗೆ ಇವತ್ತು ಸಿಕ್ಕಾಕ್ಕೊಳ್ತಿದ್ದಾರೆ ಅನ್ನೋದನ್ನು ನೋಡಬಹುದು. ಇದೇನು ಒಂದೆರಡು ಕೇಸಲ್ಲ, ಯಾವ ಕೇಸು ಈ ಲೈಂಗಿಕ ದೌರ್ಜನ್ಯ ಇಂಥದ್ದು ಎಲ್ಲಿ ಬಂದರೂ ಕೂಡ ಈ ಲವ್ ಜಿಹಾದ್ ಶೇಡಲ್ಲೇ ಕಾಣಿಸ್ಕೊಳ್ತಿದೆ ಇತ್ತೀಚೆಗೆ ಅನ್ನೋದು ಬಹಳ ಆತಂಕಕಾರಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.